ಎಲ್ಲ FA1 ಎಕ್ಸಾಮ್ಗೋಸ್ಕರ ಪ್ರಿಪ್ರೇಷನ್ ಮಾಡ್ತಿರುವಂಥ ಎಲ್ಲ 9th ವಿದ್ಯಾರ್ಥಿಗಳಿಗೆ ಅಂದರೆ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ. ಸೊ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದರೆ ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಅಂತ ಕೇಳ್ತಿದ್ರಿ. ಸೊ ವಿತ್ ಕೀ ಆನ್ಸರ್ನು ಕೂಡ ಅಪ್ಲೋಡ್ ಮಾಡಿ ಅಂತ ಕೇಳ್ತಿದ್ರಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಈ ಒಂದು ವಿಡಿಯೋದ ಕಂಪ್ಲೀಟ್ ಈ ವೆರಿ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಂಡು ಹೋದರೆ ಸೊ ನೀವು ಈಸಿಯಾಗಿ FA1 ಎಕ್ಸಾಮ್ ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನ ಎಕ್ಸಾಮಲ್ಲಿ ಈಸಿಯಾಗಿ 20/20 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದಾಗಿರುತ್ತೆ. ಹಾಗೆ ಇದಿಷ್ಟು ಕ್ವಶನ್ಸ್ನ ಕರೆಕ್ಟಾಗಿ ಕಲ್ತ್ಕೊಂಡೋದ್ರೆ ಪಾಸ್ ಆದರೆ ಸಾಕಂತ ಹೇಳುವಂಥ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ ಕೂಡ ಬರುತ್ತಂತಲೇ ಹೇಳ್ಬೋದಾಗಿದೆ. ಸೊ ಇದರಲ್ಲಿರುವಂಥ 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, MCQ ಕ್ವಶನ್ಸ್ ಆಗಿರ್ಬೋದು, ಹಾಗೆ 2 ಮಾರ್ಕ್ಸ್ ಆಗಿ 3 ಮಾರ್ಕ್ಸ್ ಆಗಿರ್ಬೋದು, ಹಾಗೆ ಕರ್ನಾಟಕ ಮ್ಯಾಪಲ್ಲಿ ಗುರುತಿಸೋದಾಗಿರ್ಬೋದು. ಸೊ ಎಲ್ಲದೂ ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಕ್ವಶನ್ಸ್ನ ಓದ್ಕೊಂಡು ಹೋದರೆ ಈಸಿಯಾಗಿ ಪಾಸ್ ಆಗ್ಬೋದು ಅಂತ ಹೇಳ್ತಾ ಸೊ ವಿಡಿಯೋನೇ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನೇ ಶುರು ಮಾಡೋಣ. ಸೊ ಮಧ್ಯದಾಗ ಬಂದುಬಿಟ್ಟು ಇಲ್ಲಿ ನೋಡ್ಬೋದು 20 ಮಾರ್ಕ್ಸಿಗೆ ಅಂತ ಇದೆ. ಸೊ ಅಂಕಗಳು ಸಮಾಜ ವಿಜ್ಞಾನ 9ನೇ ತರಗತಿ. ಸೊ 40 ನಿಮಿಷ ಟೈಮ್ ಇರುತ್ತೆ ನಿಮಗೆ ಎಕ್ಸಾಮ್ನ ಕಂಪ್ಲೀಟ್ ಮಾಡೋಕ್ಕೆ. ಸೊ 2x1 ಅಂದರೆ 2 MCQ ಕ್ವಶನ್ಸ್ನ ಕೊಟ್ಟಿರ್ತಾರೆ. ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ. ಸೊ ಒಂದೊಂದನ್ನೇ ತಗೋಣ. ಸೊ ಆನ್ಸರ್ನ ನಿಮಗೆ ಲಾಸ್ಟಿಗೆ ನಾನು ಎಲ್ಲದಕ್ಕೂ ಆನ್ಸರ್ನ ತೋರಿಸ್ತೀನಿ, ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಫಸ್ಟ್ನೇ ಕ್ವಶನ್ಗೆ ಏನಂದರೆ ಗುಜ್ಜರ ಪ್ರತಿಹಾರ ಮನೆತನದ ಸ್ಥಾಪಕರು ಯಾರು ಅಂತ ಕೇಳಿದರೆ ಸೊ ಇದಕ್ಕೆ ಆನ್ಸರ್ ಎ ಆಗಿರುತ್ತೆ. ಹರಿಶ್ಚಂದ್ರ ಅನ್ನೋದು ಕರೆಕ್ಟ್ ಇರುತ್ತೆ. ಹರಿಶ್ಚಂದ್ರ ಅಂತ ಇದೆಯಲ್ಲ, ಸೊ ಎ ಆಪ್ಷನ್ ಕರೆಕ್ಟ್ ಆಗಿರುತ್ತೆ ಆನ್ಸರು. ನೆಕ್ಸ್ಟ್ ಇವುಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವ್ಯಾಪ್ತಿಗೆ ಸೇರಿರುವುದು ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಆನ್ಸರ್ ಇಲ್ಲೇ ಇದೆಯಲ್ಲ, ಸೊ ಇದು ಆನ್ಸರ್ ಆಗುತ್ತೆ. ಸೊ ಯಾವುದಂದರೆ ಡಿ ಆಪ್ಷನ್ ಸರ್ಕಾರಿ ನೌಕರರ ವೇತನದ ಬಗ್ಗೆ ಮಾಹಿತಿ ಪಡೆಯುವ ಹಕ್ಕು ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಆನ್ಸರ್ನ. ಸೊ ಕರೆಕ್ಟಾಗಿ ವೀಡಿಯೋನ ಪಾಸ್ ಮಾಡ್ಕೊಂಡು ಅಥವಾ ಸ್ಕ್ರೀನ್ಶಾಟ್ನ ತೊಗೊಂಡಿಟ್ಕೊಳ್ಳಿ. ಸೊ ಹೆಲ್ಪ್ ಆಗುತ್ತೆ ನಿಮಗೆ. ಇಲ್ಲಾಂದರೆ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಇನ್ನು 2x1 ಅಂದರೆ 1 ಮಾರ್ಕ್ಸಿಂದು 2 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ಸೊ ಇಲ್ಲಿ 3 ಮತ್ತು 4 2 ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಅಫೋಸೋನ್ಸ್ ಎಂದರೇನು? ಹಾಗೆ ಕರ್ನಾಟಕದ ಪೂರ್ವದ ಮೈದಾನವು ಮಳೆಯ ನೆರಳಿನ ಪ್ರದೇಶವಾಗಿದೆ ಏಕೆ ಅಂತ ಕೇಳಿದರೆ ಸೊ 2 ಕೂಡ ಇಂಪಾರ್ಟೆಂಟ್ ಇದೆ. ಸೊ ನೋಡ್ಕೊಳ್ಳಿ. ಸೊ ಆನ್ಸರನ್ನು ಲಾಸ್ಟಿಗೆ ತೋರಿಸ್ತೀನಿ ನಿಮಗೆ ಎಲ್ಲದಕ್ಕೂ ಆನ್ಸರು. ನೆಕ್ಸ್ಟ್ 2x2 4 ಅಂದರೆ 2 ಮಾರ್ಕ್ಸಿಂದ 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. 4 ಮಾರ್ಕ್ಸ್ ಏನೋ ಬರುತ್ತೆ. ಸೊ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ ಸೊ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ಅಥವಾ ಆಧುನಿಕ ಕಾಲದ ವಿಭಕ್ತ ಕುಟುಂಬಗಳನ್ನು ಹೆಚ್ಚಾಗಿ ಕಂಡುಬರಲು ಕಾರಣವೇನು ಅಂತ ಕೇಳಿದರೆ ಸೊ 2 ಕ್ವಶನಲ್ಲಿ ಯಾವ್ದು ಬೇಕಾದರೂ ಅಟೆಂಡ್ ಮಾಡ್ಬೋದಾಗುತ್ತೆ. ನೀವು ಯಾವ್ದು ಬೇಕಾದರೂ ಬರಿಬೋದಾಗುತ್ತೆ. ಸೊ ಹಂಗೆ ನೆಕ್ಸ್ಟ್ ಕ್ವಶನ್ 6th ಒಂದು ಆದಾಯದ ಮೂಲಗಳು ಯಾವ್ಯಾವು ಅಂತ ಕೇಳಿದರೆ ಸೊ ಆದಾಯದ ಮೂಲಗಳನ್ನು ನೀವು ಹೆಸರಿಸಬೇಕಾಗುತ್ತೆ. ಸೊ ಜಸ್ಟ್ ಹೆಸರಿಸಿದ್ರೆ ಸಾಕಾಗುತ್ತೆ. ಅಂದರೆ ಜಸ್ಟ್ ಪಾಯಿಂಟ್ಸ್ ಮಾಡಬಾರ್ದು, ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ 2x3 ಅಂದರೆ 3 ಮಾರ್ಕ್ಸಿಂದು 2 ಕ್ವಶನ್ಸ್ನ ಬರೀಬೇಕಾಗುತ್ತೆ. 6 ಮಾರ್ಕ್ಸ್ ಏನೋ ಬರುತ್ತೆ. ಸೊ 6 ವಾಕ್ಯದಲ್ಲಿ ಅಂದರೆ ಅರ್ಧ ಪೇಜ್ ನೀವು ಬರೀಬೇಕಾಗುತ್ತೆ ಈ ಒಂದು ಕ್ವಶನ್ಗೆ. ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಸೊ ಪಾಯಿಂಟ್ಸ್ ಬರೆದ್ಬಿಟ್ಟು ಎಕ್ಸ್ಪ್ಲನೇಷನ್ ಮಾಡಬೇಕು. 2 ಲೈನ್ಸಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಅಥವಾ ದಕ್ಷಿಣ ಬಯಲು ಸೀಮೆಯ ಲಕ್ಷಣಗಳು ಯಾವ್ಯಾವು ಅಂತ ಕೇಳ್ತಾರೆ. ಸೊ ಇದನ್ನು ಬರೆದ್ರಾಗುತ್ತೆ. ಸೊ ಅಥವಾ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣುಗಳಿಂದ ನಡುವಿನ ವ್ಯತ್ಯಾಸ. 2 ಕೂಡ ತುಂಬಾ ಈಸಿ ಕ್ವಶನ್ಸ್ ಆಗಿದೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಈ ಕ್ವಶನ್ಸ್ಗಳು ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೂಡ ರಿಪೀಟ್ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ವಿಡಿಯೋನ ಕರೆಕ್ಟಾಗಿ ಗಮನ ಬಿಟ್ಟು ನೋಡಿ. ಹಾಗೆ ಸೊ ಸ್ಕ್ರೀನ್ಶಾಟ್ನ ತೊಗೊಳ್ಳಿ ಅಥವಾ ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ನೋಡ್ಕೊಳ್ತಾ ಬನ್ನಿ. ತುಂಬಾ ಇಂಪಾರ್ಟೆಂಟ್ ಇದೆ ಕ್ವಶನ್ಸ್ಗಳು. ನೆಕ್ಸ್ಟ್ 1x4 ಅಂದರೆ 4 ಮಾರ್ಕ್ಸಿಂದು 1 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ. ಸೊ 2 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಎಹದೂರ್ ಹತ್ತು ಕಟ್ಟೆಗಳು ಅತ್ಯಂತ ಸರಳ ಮತ್ತು ಸುಲಭವಾಗಿ ಅನುಸರಿಸಬಲ್ಲವಾಗಿದ್ದವು ವಿಮರ್ಶಿಸಿ ಅಂತ ಕೇಳಿದರೆ ಸೊ ಇದ್ರ ಬಗ್ಗೆನೂ ಬರೀಬೇಕಾಗುತ್ತೆ. ಅಥವಾ ಅದು ಇದನ್ನು ಬರ್ದಿಲ್ಲ ಅಂದರೆ ಸೊ ಇದು ತುಂಬಾ ಈಸಿ ಇದೆ. ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ವ್ಯವಸ್ಥೆ ಉತ್ತಮವಾಗಿ ಇತ್ತು ಸಮರ್ಥಿಸಿತು. ಇದ್ರ ಬಗ್ಗೆ ನೀವು ಬರೀಬೋದಾಗಿತ್ತು ಈಸಿಯಾಗಿ. ಅಲ್ಲಾವುದ್ದೀನ್ ಖಿಲ್ಜಿಯ ಸೊ ಇದು ಜಸ್ಟ್ ಸ್ಟೋರಿ ಥರ ಇರುತ್ತೆ. ಸೊ ಇದು ಒಂದು ಸರ್ತಿ ಸ್ಟೋರಿನ ಓದ್ಕೊಂಡ್ಬಿಟ್ರೆ ಸೊ ನೀವು ಈಸಿಯಾಗಿ ಎಕ್ಸಾಮಲ್ಲಿ
ಬರಿಬೋದಾಗುತ್ತೆ. ಸೊ ಕತೆ ಥರ ಬರ್ಕೊಂಡು ಹೋದರೆ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ, 4 ಮಾರ್ಕ್ಸಿಗೆ ಇರುತ್ತೆ. ನೆಕ್ಸ್ಟ್ 1x2 ನಿಮಗೆ ನೀಡಿರುವ ಕರ್ನಾಟಕ ನಕ್ಷೆಯಲ್ಲಿ ಇವುಗಳನ್ನು ಅಂದರೆ ಕರ್ನಾಟಕ ಮ್ಯಾಪ್ನ ಕೊಟ್ಟಿರ್ತಾರೆ ನಿಮಗೆ. ಲಾಸ್ಟಿಗೆ ಒಂದು ಸಪ್ರೇಟಾಗಿ ಕರ್ನಾಟಕ ಮ್ಯಾಪ್ನ ಕೊಟ್ಟಿರ್ತಾರೆ. ಸೊ ಅದು ನಿಮಗೆ ಬುಕ್ಲೆಟಿಗೆ ಪಿನ್ ಮಾಡಿ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಮ್ಯಾಪಲ್ಲಿ ನೀವು ಈ 2 ಪ್ಲೇಸ್ನ ಗುರುತಿಸಬೇಕಾಗತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಎ ಮತ್ತು ಬಿ ಅಂತ, ಕರಾವಳಿ ಮೈದಾನ ಮತ್ತು ಬೆಂಗಳೂರು ಮೈದಾನ. ಬೆಂಗಳೂರು ಕರಾವಳಿ ಮೈದಾನ ಮತ್ತು ಬೆಂಗಳೂರು ಎರಡೂ ಗುರುತಿಸಿದ್ರೆ ನಿಮಗೆ ಫುಲ್ ಮಾರ್ಕ್ಸ್, ಅಂದರೆ ನಕ್ಷೆಯಲ್ಲಿ ಗುರುತಿಸಿದ್ರೆ ನಿಮಗೆ 2 ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಸೊ ಈಸಿಯಾಗಿ ಇದರಲ್ಲಿ 2 ಮಾರ್ಕ್ಸ್ನ ತಗೋಬೋದು. ಸೊ ಕರ್ನಾಟಕ ಮ್ಯಾಪ್ನ ಕರೆಕ್ಟಾಗಿ ಒಂದ್ಸತಿ ನೋಡ್ಕೊಂಡಿರಿ, ಸೊ ಹೆಲ್ಪ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ಕೀ ಆನ್ಸರ್ನ ನೋಡೋದಾದರೆ, ಸೊ ಕೀ ಆನ್ಸರ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು. 1ನೇದಕ್ಕೆ ಹರಿಶ್ಚಂದ್ರ ಅನ್ನೋದು ಸರ್ಕಾರಿ ನೌಕರ ವೇತನ ಬಗ್ಗೆ ಮಾಹಿತಿ ಪಡೆಯುವ ಹಕ್ಕು ಅನ್ನೋದು ಕರೆಕ್ಟಾಗಿದೆ. ಇನ್ನು 3ನೇದಕ್ಕೆ 1 ಮಾರ್ಕ್ಸ್ ಕ್ವಶನ್ಸ್. ಯೇಸು ಕ್ರಿಸ್ತರ ಮೊದಲ 12 ಜನ ಶಿಷ್ಯರನ್ನು ಅಪೋಸಲ್ಸ್ ಎನ್ನುವರು ಅಂತ ಸೊ ಕೇಳಿದರೆ, ಸೊ ಅದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಪಶ್ಚಿಮ ಘಟ್ಟದ ಪೂರ್ವದ ಕಡೆಗೆ ಹೊಂದೆಲ್ಲವೂ ಮಳೆ ಪ್ರಮಾಣ ಹೋದಂತೆಲ್ಲ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಅಂದರೆ ಈಗ ಪಶ್ಚಿಮ ಘಟ್ಟದ ಪೂರ್ವದ ಕಡೆಗೆ ಹೋದಂತೆಲ್ಲ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಅವಿಭಕ್ತ ಕುಟುಂಬದ ಲಕ್ಷಣಗಳು ಕೇಳಿದರೆ, ಸೊ ದೊಡ್ಡ ಗಾತ್ರ, ಕುಟುಂಬದ ಸದಸ್ಯರ ಮಾಲೀಕತ್ವ, ಒಂದೇ ವಾಸಸ್ಥಳ, ಒಂದೇ ಅಡುಗೆ ಮನೆ, ಒಂದೇ ಧರ್ಮ, ಒಂದು ಸ್ವಯಂ ಪೂರ್ಣ ಘಟಕ, ಹಿರಿಯರ ಸದಸ್ಯರ ನಿರ್ಧಾರ ಅಂತಿಮ. ಸೊ ಇದೆಲ್ಲ ಇಂಪಾರ್ಟೆಂಟ್ ಇದೆ. ಸೊ ಇದಿಷ್ಟು ಪಾಯಿಂಟ್ಸ್ನ ನೋಡ್ಕೊಂಡಿರಿ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬರೆಯೋಕ್ಕೆ ಟೈಮ್ ಇದ್ದರೆ ನೀವು ಎಕ್ಸ್ಪ್ಲನೇಷನ್ ಬರೀರಿ. ಸೊ ಇಲ್ಲಾಂದರೆ ಜಸ್ಟ್ ಪಾಯಿಂಟ್ ಡೌನ್ ಮಾಡಿದರೆ ನಿಮಗೆ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ವಿಭಕ್ತ ಕುಟುಂಬದ ಹೆಚ್ಚಾಗಲು ಕಾರಣವೇನಂತ ಕೇಳಿದ್ರೆ, ಸೊ ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ವೈಯಕ್ತಿಕ ಸುಖ, ಸ್ವಯಂ ತೃಪ್ತಿ, ಆಸ್ತಿಯ ಹಕ್ಕು, ಬದಲಾದ ಸಾಮಾಜಿಕ ಮೌಲ್ಯಗಳು, ಕೈಗಾರೀಕರಣ, ನಗರೀಕರಣ, ಸ್ತ್ರೀ ಸ್ವಾತಂತ್ರ್ಯ. ಸೊ ಎಲ್ಲದು ಕೇಳಿದ್ದಾರೆ. ಸೊ ಎಲ್ಲದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಆದಾಯದ ಮೂಲಗಳು, ಗೃಹ ಘಟಕ ಮತ್ತು ಉದ್ಯಮ ಘಟಕ ಅನ್ನೋದು 2 ಆನ್ಸರ್ ಆಗುತ್ತೆ. ಸೊ 2 ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಇನ್ನೂ ಬೇಕಾದರೂ ಬರಿಬೋದು. ನಿಮಗೆ ನೀವು ಇನ್ನೂ 4-5 ಬೇಕಾದರೂ ಹುಡ್ಕೊಂಡು ನಿಮ್ಮ ಬುಕ್ಕಲ್ಲಿ ಇರುತ್ತೆ. ಸೊ ನೋಡ್ಕೊಂಡು ಬರೀರಿ. ನೆಕ್ಸ್ಟ್ 7ನೇ ಕ್ವಶನಿಗೆ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಬರೀರಿ ಅಂತ ಇತ್ತಲ್ಲ. ಸೊ ಇಷ್ಟೇನೋ ಇದೆ. ಸೊ ಇಷ್ಟು ನೋಡ್ಕೊಳ್ಳಿ. ಲಿಖಿತ ಮತ್ತು ಬೃಹತ್ ಸಂವಿಧಾನ, ಸರಳ ಕಠಿಣ ಸಂವಿಧಾನ, ಸಂಸದೀಯ ಸರ್ಕಾರ ಪದ್ಧತಿ, ಗಣತಂತ್ರ ವ್ಯವಸ್ಥೆ, ಸಂಯುಕ್ತ ಪದ್ಧತಿ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ಸೊ ಏಕಪೌರತ್ವ, ಹಾಗೆ ಪಕ್ಷ ಪದ್ಧತಿ. ಸೊ ಇದು ತುಂಬಾ ಪಾಯಿಂಟ್ಸ್ ಇದೆ. ಸೊ ಇಷ್ಟೆಲ್ಲ ಬರಿಬೇಕಂತೆಲ್ಲ, ಇದರಲ್ಲೊಂದು 7 ಪಾಯಿಂಟ್ಸ್ನ ಕರೆಕ್ಟಾಗಿ ಗಮನವಿಟ್ಟು ಕಲ್ತ್ಕೊಂಡು ಹೋಗಿ. ಸೊ ಅಥವಾ ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ನ ತೊಗೊಂಡಿಟ್ಕೊಳ್ಳಿ. ಸೊ ಆಮೇಲೆ ನೀವು ಕಲಿಬೋದಾಗಿರುತ್ತೆ. ಸೊ ವಿಡಿಯೋನ ಮಾತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ನೀವೇನಾದರೂ ಸ್ಕಿಪ್ ಮಾಡಿದ್ರಂದರೆ ಸೊ ಈ ಒಂದು ಕ್ವಶನ್ಸ್ನ ಮಿಸ್ ಮಾಡ್ಕೊಳ್ತೀರಿ, ಆಮೇಲೆ ರಿಗ್ರೆಟ್ ಮಾಡ್ತೀರಿ ಎಕ್ಸಾಮಲ್ಲಿ. ಈ ಒಂದು ಕ್ವಶನ್ಸ್ನ ನಾನು ವೀಡಿಯೋದಲ್ಲಿ ನೋಡಿದೆ, ಸೊ ಆದರೆ ಕಲ್ತಿರಲ್ಲ ಅಂತ ರಿಗ್ರೆಟ್ ಮಾಡ್ಕೊಳ್ತೀರಿ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ದಕ್ಷಿಣ ಬಯಲು ಸೀಮೆಯ ಲಕ್ಷಣಗಳು. ಸೊ ಇದು ತುಂಬಾ ಇಂಪಾರ್ಟೆಂಟ್. ಇದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಫಿಕ್ಸ್ ಈ ಕ್ವಶನ್ಸ್ ಬಂದೇ ಬರುತ್ತೆ. ನೀವು ಈಗಲೇ ಬರೆದಿಟ್ಕೊಳ್ಳಿ, ಈ ಕ್ವಶನ್ಸ್ ರಿಪೀಟ್ ಆಗಿರುತ್ತೆ. ಸೊ ನೋಡ್ಕೊಳ್ಳಿ, ಇವೆಲ್ಲ ಪಾಯಿಂಟ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಇದೆ ಎಲ್ಲ ಪಾಯಿಂಟ್ಸ್ಗಳು. ನೆಕ್ಸ್ಟ್ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿನ ನಡುವಿನ ವ್ಯತ್ಯಾಸವನ್ನು ಕೇಳಿದರೆ, ಸೊ ಇದಕ್ಕೆ ಈ 3 ಪಾಯಿಂಟ್ಸ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಕಪ್ಪು ಮತ್ತು ಕೆಂಪು ಮಣ್ಣಿನ ವ್ಯತ್ಯಾಸವನ್ನು. ನೆಕ್ಸ್ಟ್ ನೋಡೋದಾದರೆ 9ನೇ ಕ್ವಶನ್ಗೆ ಇಷ್ಟು ಪಾಯಿಂಟ್ಸ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಷ್ಟು ಪಾಯಿಂಟ್ಸ್ನ ವಿಡಿಯೋನ ಪಾಸ್ ಮಾಡಿಕೊಂಡು ಅಥವಾ ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಸೊ ತೊಗೊಂಡು ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ನಾನು ವಿಡಿಯೋನ ಪಾಸ್ ಮಾಡಿಕೊಂಡು ಸೊ ಕರೆಕ್ಟಾಗಿ ಇದಿಷ್ಟನ್ನು ನೋಡಿಕೊಂಡು ಬಿಟ್ಟು ಕಲ್ತ್ಕೊಳ್ಳಿ. ಸೊ ತುಂಬಾ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಅಲಾವುದ್ದೀನ್ ಖಿಲ್ಜಿ ಆಡಳಿತ ವ್ಯವಸ್ಥೆ. ಸೊ ಜಸ್ಟ್ ಇಷ್ಟು ಪಾಯಿಂಟ್ಸ್ನ ಕಲ್ತ್ಕೊಂಡು ಹೋದರೆ ಸೊ ನಿಮಗೆ ಇದರಿಂದ 4 ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಇದಿಷ್ಟು ಕ್ವಶನ್ಸ್ನ ನೋಡ್ಕೊಂಡು ಹೋಗಿ. ಸೊ ಆ್ಯನ್ಯುವಲ್ ಎಕ್ಸಾಮಲ್ಲಿ ಫಿಕ್ಸ್ ಕ್ವಶನ್ಸ್ ಇದು, ಅಲಾವುದ್ದೀನ್ ಖಿಲ್ಜಿ ಆಡಳಿತ ವ್ಯವಸ್ಥೆ. ಸೊ ಅದಕ್ಕೋಸ್ಕರ ಇದನ್ನು ನೋಡ್ಕೊಂಡು ಹೋಗಿ ಬರುವ ಚಾನ್ಸಸ್ ಇದೆ. ಸೊ ಇನ್ನು ಕರ್ನಾಟಕದ ಮ್ಯಾಪ್ನ ಕೊಟ್ಟಿರ್ತಾರೆ. ಸೊ ಮ್ಯಾಪಲ್ಲಿ 2 ಪ್ಲೇಸ್ನ ಗುರುತಿಸೋದಿರುತ್ತೆ. ಸೊ ಬೆಂಗಳೂರು ಮತ್ತು ಕರಾವಳಿ ಇಲ್ಲೇ ಕೊಟ್ಟಿದ್ರಲ್ಲ. ಸೊ ಈ ಥರ ಗುರುತಿಸ್ಬೇಕಾಗುತ್ತೆ. ಸೊ ನಾನು ಮ್ಯಾಪ್ನ ಆ್ಯಡ್ ಮಾಡಿಲ್ಲ ಈ ಒಂದು ಕ್ವಶನ್ ಪೇಪರಲ್ಲಿ.
ಸೊ ನೀವು ಮ್ಯಾಪ್ನ ಕರ್ನಾಟಕ ಮ್ಯಾಪ್ ಕೊಟ್ಟಿರ್ತಾರೆ, ಸೊ ಅದರಲ್ಲಿ 2 ಪ್ಲೇಸ್ನ ಗುರುತಿಸಿದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗತ್ತೆ ಅಂತ ಹೇಳ್ತಾ, ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾವ್ಯಾವ ಕ್ವಶನ್ಸ್ಗಳು ಬರುತ್ತೆ FA1 ಎಕ್ಸಾಮ್ಗೆ. ಸೊ FA1 ಎಕ್ಸಾಮ್ಗೆ ಇದಿಷ್ಟು ಕ್ವಶನ್ಸ್ನ ಓದ್ಕೊಂಡು ಹೋದರೆ ಸೋಷಲ್ ಸೈನ್ಸ್ಗೆ ಸಂಬಂಧಪಟ್ಟಿದಂತೆ ಸೊ ಈಸಿಯಾಗಿ ನೀವು ಪಾಸಿಂಗ್ ಮಾರ್ಕ್ಸ್ನ ತೆಗಿಬೋದು, ಸ್ಕೋರಿಂಗು ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕ್ವಶನ್ಸ್ನ ಕರೆಕ್ಟಾಗಿ ಕಲ್ತ್ಕೊಂಡೋಗಿ, ಯಾಕಂದರೆ ರಿಪೀಟೆಡ್ ಕ್ವಶನ್ಸ್ ಆಗಿರುತ್ತೆ. ಸೊ ನಾನು 3 ವರ್ಷದ ಕ್ವಶನ್ ಪೇಪರ್ನ ತೆಗೆದ್ಬಿಟ್ಟು, ಸೊ ಅದರಲ್ಲಿ ಯಾವ ಕ್ವಶನ್ಸ್ ರಿಪೀಟ್ ಆಗಿದ್ದು, ಸೊ ಆ ಒಂದು ಕ್ವಶನ್ ಪೇಪರ್ ಮೇಲೆ ಈ ಒಂದು ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.